ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಮಟ್ಟಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ದುಡ್ಡಿದ್ದವರಿಗೆ ಶ್ರೀಮಂತಿದ್ದವರಿಗೆ ಇದೊಂದು ಸುವರ್ಣ ಅವಕಾಶ. ಯಾಕಪ್ಪ ಅಂದ್ರೆ 1,00,000 ಹಾಕಿದ್ರೆ 3,00,000 ರೂಪಾಯಿ ಸಿಗ್ತದ, 10,000 ರೂಪಾಯಿ ಹಾಕಿದ್ರೆ 30,000 ರೂಪಾಯಿ ಸಿಗ್ತದ, 50 ಲಕ್ಷ ಹಾಕಿದ್ರೆ 1.5 ಕೋಟಿ ರೂಪಾಯಿ ಸಿಗ್ತದ, 1 ಕೋಟಿ ರೂಪಾಯಿ ಹಾಕಿದ್ರೆ 3 ಕೋಟಿ ರೂಪಾಯಿ ಕೇವಲ 2 ತಿಂಗಳಲ್ಲಿ ನಿಮ್ಮ ಅಕೌಂಟಿಗೆ ಬಂದು ಬೀಳ್ತದ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾಗದಪ್ಪ ಅಂದ್ರೆ ಒಂದು ಜೋರಾಗಿ ನಡೀತಕ್ಕಂಥ ಒಂದು ಬಿಸ್ನೆಸ್ ಆಗ್ಯದ. ಇದು ನಮ್ಮಲ್ಲಿ ಜನ ಏನು ಮಾಡ್ಯಾರಪ್ಪ ಅಂದ್ರೆ ಬಿಜಾಪುರದಲ್ಲಿ ಫಾರೆಕ್ಸ್ ಅಂತಕ್ಕಂಥ ಒಂದು ಕಂಪ್ನಿಯನ್ನು ಇಟ್ಕೊಂಡು ಬಂದು ನಿಮ್ಮ ದುಡ್ಡು ಹಾಕ್ರಿ, ನಿಮಗೆ 50 ಲಕ್ಷ ರೂಪಾಯಿ ಹಾಕ್ರಿ, ನಿಮಗೆ 1.5 ಕೋಟಿ ರೂಪಾಯಿ ಕೊಡ್ತೇವೆ 3 ತಿಂಗಳೇ ಆಗ್ತಾ ಹೇಳ್ಕೊಂಡ ಒಬ್ಬೊಬ್ಬರ ಕಡೆ 50 ಲಕ್ಷ ರೂಪಾಯಿ ತಗೊಂಡ ಇವತ್ತೇನು ಮಾಡ್ಯಾರ ಅಂದ್ರೆ ಪರಾರಿಯಾಗಿ ಬಿಟ್ಟಿದಾರ. ಇವು ಏನು ಮಾಡಿದಾವ ಅಂದ್ರೆ ನಮ್ಮ 50 ಲಕ್ಷ ರೂಪಾಯಿ ಹೋಗ್ಯಾವ, 3 ತಿಂಗಳ ಡಬಲ್ ಕೊಡ್ತೆ ಅಂತ ಹೇಳಿದ್ರು, 1.5 ಕೋಟಿ ರೂಪಾಯಿ ಕೊಡ್ತೆ ಅಂತ ಹೇಳಿದ್ರು, ನಮ್ಮ ದುಡ್ಡೆಲ್ಲ ಕಳ್ಕೊಂಡಿದ್ದೇವೆ ಅಂತ ತಿಳ್ಕೊಂಡು ಇವು ಪಾಪ ಎಲ್ಲ ಹೋರಾಟ ಮಾಡಿದ್ರು. ಆದ್ರೆ ನಮ್ಮ ಕಡೆ ಅಂತ ಸ್ಕೀಮ್ ಇಲ್ಲ. ನಮ್ಮ ಕಡೆ ಹೆಂಗಪ್ಪ ಅಂದ್ರೆ 50 ಲಕ್ಷ ರೂಪಾಯಿ ಹಾಕಿದ್ರೆ 1.5 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ ಹಾಕಿದ್ರೆ 3 ಕೋಟಿ ರೂಪಾಯಿ, 10,000 ರೂಪಾಯಿ ಹಾಕಿದ್ರೆ 30,000 ರೂಪಾಯಿ. ಎಷ್ಟು ದಿನದಾಗಪ್ಪ ಅಂದ್ರೆ ಕೇವಲ 60 ದಿನಗಳಲ್ಲಿ ಅಂದ್ರೆ 2 ತಿಂಗಳಲ್ಲಿ ಹಣ 2 ಪಟ್ಟ ನಿಮ್ಮ ಖಾತೆಗೆ ಜಮಾ ಆಗ್ತದ. ಇಂಥ ಮಾತನ್ನ ಯಾರಾದರೂ ನಿಮಗೆ ಬಂದು ಹೇಳಿದ್ರಪ್ಪ ಅಂದ್ರೆ ನೀವು ನಂಬಿ ಬಿಡ್ತೀರಿ. ಯಾಕಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಲುಚ್ಚಾಗಳು ಮುತ್ಯಾಗಳು ಜಾಸ್ತಿ ಆಗಿಬಿಟ್ಟಾರ. ನಮ್ಮಲ್ಲಿ ಆ ಮುತ್ಯಾಗಳು ಏನು ಹೇಳ್ತಾವಪ್ಪ ಅಂದ್ರೆ ಇನ್ನೊಂದು 2 ತಿಂಗಳನ್ಯಾಗ ಅಂದ್ರೆ ನಿಂದು ಶ್ರೀಮಂತ ಆಗ್ತಿ, ಲಕ್ಷ್ಮಿ ಬಂದು ನಿನ್ನ ಅಂಗಳಾಗ ವಸ್ತಿನ ಮಾಡಿಬಿಡ್ತಾಳೆ, ಲಕ್ಷ್ಮಿ ಬಂದು ನಿಮ್ಮ ಅಡಿಗೆ ಕುಲಿದಾಗ ಮಲ್ಕೊಂಡು ಬಿಡ್ತಾಳೆ, ನಿಮ್ಮ ಟ್ರೆಜರಿಯಾಗ ಮಲ್ಕೊಂಡು ಬಿಡ್ತಾಳೆ, ನೀನು ಚಿಂತೆ ಮಾಡಬೇಡ, ಈ 4 ಲಿಂಬಿಕಾಯಿ ಹೋಗಿ ನಿನ್ನ ಟ್ರೆಜರಿ ಸುತ್ತ ಹೋಗಿ ಕಟ್ಟು, ನಿನ್ನ ದುಡ್ಡೆಲ್ಲ ಡಬಲ್ ಆಗ್ತದೆ ಅಂತ ಹೇಳಿಬಿಡ್ತಾರೆ. ಅಂಥದ್ರೊಳಗೆ ಆದ ಟೈಮ್ನಾಗ ಕಾಯಿ ಕುಂಡೋದಕ್ಕೆ ಟ್ವಂಕಿ ಮುರಿಯೋದಕ್ಕೆ ಅಂತಾರಲ್ಲ, ಅಂಥ ಟೈಮ್ನಾಗ ಯಾವರೇ ಬಂದು ಇವಕ್ಕೊಂದು ಬಿಸ್ನೆಸ್ ಯಾವರೇ ಹೇಳಿರ್ತಾವ, ತಗೋರಿ ನನ್ನ ಮೊಬೈಲ್ನಾಗ ಇಷ್ಟು ದುಡ್ಡು ಬಂದದ, ಹಿಂಗೈತಿ ನೋಡು, ಡಬಲ್ ಆಗ್ಯದ, ನೀನು ತುಂಬ್ತೇನೆ ನೋಡು, ಮಾಡ್ಕೋ, ಇದನ್ನ ರೊಕ್ಕ ಭಾರಿ ಲಾಭದ ಇದರಲ್ಲಿ ತಂದು ಹೇಳಿ ಅವ್ರ ಕಡೆ ಇರೋದೆಲ್ಲ ರೊಕ್ಕ ತುಂಬಿ ಜಿಗಿದು ಬಿಡ್ತಾರೆ. ಅಲ್ಲರಿ ಗೌತಮ್ ಬುದ್ಧಗೇನು ಬೇರೆ ಕೆಲಸ ಇರಕ್ಕಿಲ್ಲ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಎದಕ್ಕೆ ಹೇಳಿದವ? ಸ್ವಲ್ಪ ಆದರೂ ತಲೆ ಆಯ್ತೋ ಏನೈತಿ ನಿಮ್ಮದು? ಡಬಲ್ ಸಿಗ್ತಂದ್ರೆ ಹೇಳಿ ತಿನ್ನಕ್ಕೆ ಕೊಡ್ತಾವ, 2 ತಿಂಗಳನ್ಯಾಗ ಡಬಲ್ ಅಂದ್ರೆ ಊರು ಹೇಳಿ ತಿನ್ನಕ್ಕೆ ಹೋಗ್ತಾವ. ನಿಮಗೆ ಸ್ವಲ್ಪ ಏನು ಒಂದು ಸ್ವಲ್ಪ ನಾಲೆಜ್ ಅನ್ನೋದಿಲ್ಲ. ಅಮೇರಿಕಾ ಚೀನಾ ದೇಶಗಳು ಎಲ್ಲೆಲ್ಲಿ ಹೊಂಟಾವ, ಇನ್ನು ಮುತ್ಯಾಗಳ ಕಡೆ ಹೋಗಿ ನಮ್ಮ ರೊಕ್ಕ ಹೆಂಗೆ ಡಬಲ್ ಮಾಡ್ಕೊಳ್ಳೋದನ್ನ ಕೇಳಾಗದಾವ. ಯಾವ ಫಾರೆಕ್ಸ್ ಕಂಪ್ನಿ ಅವಂತ 50 ಲಕ್ಷ ರೂಪಾಯಿ ಹಾಕ್ರಿ, 1.5 ಕೋಟಿ ರೂಪಾಯಿ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತಂದು ಹೇಳ್ಯಾನ. ಎಲ್ಲಾರನ್ನು ಚಂದ ಬೋಳ್ಸಿ ಜಿಗಿದು ಬಿಟ್ಟಾನ. ನಿಮಗೆ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ರಿ, ದುಡ್ಡು ತೊಗೊಂಡು ಹೋದವ ವಾಪಸ್ ಬರಂಗಿಲ್ಲ, ವಾಪಸ್ ಬಂದರೂ ಕೂಡ ನಿಮ್ಮ ದುಡ್ಡು ವಾಪಸ್ ಸಿಗಂಗಿಲ್ಲ. ಅದಕ್ಕೆ ನಾನು ಹೇಳೋದು ಇಷ್ಟ ಅಲ್ಲ ನಿಮಗೆ, ಯಾವುದೂ ಕೂಡ ಡಬಲ್ ಮಾಡ್ತೀವಿ ಅಂತ ಹೇಳಕ್ಕೆ ಬಂದವ್ರಿಗೆ ದಯವಿಟ್ಟು ನಿಮ್ಮ ಕಷ್ಟದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಎಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡ್ರಿ. ಸ್ಟೇಟ್ ಬ್ಯಾಂಕ್ ಅದು ಇದಕ್ಕೆ ಹರ್ಯಾಕದಾವ, ಸ್ಟೇಟ್ ಬ್ಯಾಂಕ್ ಅದು ನ್ಯಾಷನಲ್ ಬ್ಯಾಂಕ್ ಇದಕ್ಕೆ ಹರ್ಯಾಕದಾವ. ಅವನು 8-9 ವರ್ಷಕ್ಕೆ ಡಬಲ್ ಅಂತ ಹೇಳ್ತಾರೆ. ಎದಕ್ಕೆ ಹೇಳ್ತಾರೆ ಅವರು? ಹಾಗಾಗಿರಿ ಅವರ ಮಾಡಿ ಕೊಡ್ತಿದ್ರಲ್ಲ ನಿಮಗೆ. ಮೊದಲನೇದಾಗಿ ಏನಾಗಿದೆ ಅಂದ್ರೆ ಇವ್ರು ಮತ್ತು 50 ಲಕ್ಷ ರೂಪಾಯಿ ಕಳ್ಕೊಳ್ತಾರ, ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ತಾರೆ. ಹೋಗಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಮೀಡಿಯಾದಾಗ ಕೂತ್ಕೊಳ್ತಾರೆ. ಮೀಡಿಯಾದವ್ರು ಅದೇ ಬೇಕಾಗಿರ್ತದೆ, TRP ಬೇಕಾಗಿರ್ತದೆ ಅವರಿಗೆ. ಅವ್ರು ನಿಮ್ಮನ್ನು ತೊಗೊಂಡ ಒಂದು ದಿನ ಚೆನ್ನಾಗಿ ನ್ಯೂಸ್ದಾಗ ಬಡಿತಾರೆ, ಆಮೇಲೆ ನಿಮ್ಮನ್ನು ಮನೆ ಕಳಿಸ್ತಾರೆ. ಯಾವ ಸೊಳೆ ಮಕ್ಕಳು ಇನ್ನೂ ಮಟ್ಟ ನೀವು ರೊಕ್ಕ ಕಳ್ಕೊಂಡವ್ರಿಗೆ ನ್ಯಾಯ ಕೊಡಿಸಿದಾರ? ಮೊದಲನೇ ಮಾತು ಅವ್ರು ತಪ್ಪಲ್ಲ, ಅವರು TRP ಆಗಿ ಮಾಡ್ತಾರೆ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ತಪ್ಪಿರೋದು ನಿಮ್ಮನ್ನು ಮೊದಲು ಮೆಟ್ಟ ಕಡಿಯಾಕಬೇಕು. ಯಾಕಂದ್ರೆ ನಿಮ್ಮ ಮ್ಯಾಗ ಮೊದಲು ಕೇಸ್ ಮಾಡ್ಬೇಕು. ಯಾಕಂದ್ರೆ ನೀವು ತಪ್ಪು ದಾರಿ ಇಟ್ಕೊಂಡ ದುಡ್ಡನ್ನು ಸಂಪಾದನೆ ಮಾಡಕ್ಕೆ ಹೊಂಟಿದ್ದೀರಿ. ನೀವು ಒಳ್ಳೆ ದಾರಿಯಿಂದ ಸಂಪಾದನೆ ಮಾಡಕ್ಕೆ ಹೋಗಿದ್ರೆ ನಿಮಗೆ ಈ ರೀತಿ ಮೋಸ ಆಗ್ತಾ ಇರಲಿಲ್ಲ. ತಪ್ಪು ದಾರಿ ಹಿಡ್ಕೊಂಡ ಡಬಲ್ ಮಾಡಿದ್ನೆ ಟಿಬಲ್ ಮಾಡಿದ್ನೆ ರಾಕ್ಯನ ನಿಮ್ಮಪ್ಪನ ಮನಿ ಹಿತ್ತಲಾಗಿ ಬೆಳೆದವು. ಬಿಸ್ನೆಸ್ ಮಾಡೋದ್ರಿ ಜನ. ದುಡ್ಡು ಮೋಸದ ಪ್ರಪಂಚದಲ್ಲಿ ಹೆಂಗೆ ಕಾಕೊಳ್ಬೇಕು, ಹೆಂಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡ್ಯಾವ, ಬಂದು ನಿತ್ತ ಬೋರ್ಡ್ ಹಿಡ್ಕೊಂಡು ನಂದು 50 ಲಕ್ಷ ಹೋಗ್ಯದ, ನಂದು 1.5 ಕೋಟಿ ಹೋಗ್ಯದ, ನಂದು ಇಷ್ಟು ಹೋಗ್ಯದ, ನಂದು ಅಷ್ಟು ಹೋಗ್ಯದ ಅಂತಂದು. ಯಾರಿ ಪೊಲೀಸ್ರಿಗೆ 108 ಕೆಲಸ ಅವು ಪಾಪ, ಅವಕ್ಕೂ ರಗಡಾಗಿ ಹೋಗ್ಯದ. ಮುಕ್ಕಳವ್ರದ್ದು 12 ಆಗ್ಯದ ಅವ್ರದ್ದು. ನೀವು ಯಾವನೋ ಕೈ 55 ಲಕ್ಷ ರೂಪಾಯಿ ಕೊಟ್ಟೇರೆ, ಅಲ್ಲಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿದಾರೆ, ಪಾಪ ಹುಡುಕ್ಯಾಡ್ಕೊತ ಹೋಗ್ತಾರೆ ರಾಜಸ್ಥಾನಕ್ಕೆ ಅವರು. ನಿಮಗೆ ನಾಚಿಕೆ ಮರ್ಯಾದೆ ಅನ್ನೋದು ಏನಿಲ್ಲ. ನಿಮಗೆ ಚಲೋ ರೀತಿಯಿಂದ ಮೋಟಿವೇಶ್ನಲ್ ಸ್ಪೀಚ್ ಹೇಳ್ಬೇಕು. ನೋಡಿ, ಯಾವುದೇ ರೀತಿಯಾಗಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದರೆ ನಿಮಗಿದು ಅರ್ಥ ಆಗಂಗಿಲ್ಲ.
ಯಾಕಂದ್ರೆ ಕತ್ತಿಗೆ ಲತ್ತೆ ಪೆಟ್ಟಬೇಕಾಗ್ತದ. ಕತ್ತಿಗೆದ್ರೆ ನೀವು ಕತ್ತಿ ಈ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಮುತ್ಯಾಗಳು ಏನದಾರಲ್ಲ ಅವ್ರನ್ನ ಮೊದಲು ಮೆಟ್ಲೆ ಕಟ್ಟಾಗ್ಬೇಕು ನೀವು. ಯಾಕಂದ್ರೆ ಯಾವ ಹೇಳ್ತಾನೆ ನಾ ಬಾಳಿಕೆ ಕೊಟ್ಟರೆ ಪ್ರೆಗ್ನೆಂಟ್ ಆಗ್ತಾ ಅಂತ ಹೇಳ್ತಾನೆ, ಮತ್ತೊಬ್ಬ ಹೇಳ್ತಾನೆ ನಾ ಲಿಂಬಿಕೆ ಕೊಟ್ಟರೆ ಕ್ಯಾನ್ಸರ್ ಹೋಗ್ತಿದೆ ಅಂತ ಹೇಳ್ತಾನೆ, ಮತ್ತೊಬ್ಬ ಕುಣ್ಯಾಕ ಹಿಡಿತಿರ್ತಾನೆ ಡಂಬರ್ಗತೆ, ಮತ್ತೊಬ್ಬಂತೂ ಬರ್ಮೋಡ ಮತ್ತು ಟೀ ಶರ್ಟ್ ಮ್ಯಾಗ ಅವ್ ಜಗತ್ತಿನಾಗಿಲ್ಲದ ಹಡ್ಸಿ ಮಗ ಮುತ್ಯ ಅವ್. ಇವರೆಲ್ಲ ಕುಡ್ಕೊಂಡು ಏನು ಮಾಡ್ಯಾರಂದ್ರೆ ನಿಮ್ಮ ತಲೆಯಾಗ ತುಂಬಿ ನಿಮ್ಮ ರೊಕ್ಕ ಡಬಲ್ ಮಾಡ್ತಿ, ಶ್ರೀಮಂತ ಆಗ್ತೈತಂದು ಹೇಳಿ ನಿಮ್ಮ ರೊಕ್ಕ ಎಲ್ಲ ಕಡೆ ಇನ್ವೆಸ್ಟ್ ಮಾಡಕ್ಕೆ ಹಚ್ಚಿ ಇವತ್ತು ಎರಡು ಕಡೆಯಿಂದ ಎಣ್ಣೆ ಬೆನ್ನಿ ಹಚ್ಕೊಂಡು ಲಬ ಹೋಗೋತ್ಕೊಂಡ್ರಿ. ಮತ್ತೊಂದು ಹೇಳ್ತೀನಿ ನಾನು, ಇನ್ನು ಮುಂದೆ ಇವು ಯಾವ ಡಬಲ್ ಮಾಡಿ ಇವೆಲ್ಲರೆ ಮೀಡಿಯಾದಾಗ ಬಂದು ಕುಂತಾವಲ್ಲ ಯೂತ್ರ ಮ್ಯಾಗ ಮೊದಲು ಕೇಸ್ ಹಾಕಿ ಯೂತ್ರ ಮೊದಲು ಒಳಗೆ ಹಾಕ್ಬೇಕು. ಅದು ತೊಗೊಂಡು ಹೋದವ ಹೋಗಲಿ, ನಾವು ಕೊಟ್ಟಾವ ಕೋಡಂಗಿ ಇಸ್ಕೊಂಡವ ಇರಬದ್ರ ಇಂಥ ಶಾಸ್ತ್ರ ನಿಮ್ಗೆ ಗೊತ್ತದವಲ್ಲ. ಹಾಂ, ಎಷ್ಟೋ ಮಂದಿ ನಮ್ಮ ದೇಶದ ಸಾಲಗಾರಗಳದಾರ, ಆರಾಮ್ ಬಿಂದಾಸ್ ಅದಾರ. ಸಾಲಗಾರನು ಬಂದು ಮನೆಯ ಮುಂದೆ ನಿಂತು ಶ್ವಾನನಂತೆ ಬೊಗಳುತ್ತಿರುವಾಗ ಸ್ವಾಮಿಯಂತೆ ಆಶೀರ್ವಾದ ಮಾಡಿದನು. ಇಂಥ ತತ್ವಗಳನ್ನ ಪಾಲಿಸ್ಕೊಂಡು ಜಲಮ ಮಾಡಾಕತ್ತಾರ. ಇವು ಮನೆಯಾಗಿನೂ ಗಂಡ ದುಡ್ಡು ತಂದಿರ್ತಾನ, ಇವಕ್ಕೆ ಬೇರೆ ಕೆಲಸ ಇರಂಗಿಲ್ಲ, ಡಬಲ್ ಆಗ್ತೈತೆ ಹೇಳ್ತಾವ, ಗಂಡನ ತಲೆ ತುಂಬತಾವ, ಅದು ಹೂ ಅಂತೈತಿ, ತುಂಬತಾವು, ಮಂಗಿ ಆಗತ್ತೆ ಕುಣ್ತಾವು, ಮತ್ತು ಇವಕ್ಕೆ ಬಡ್ಡಿ ತುಂಬಾಕ ಬಡ್ಡಿಯಲ್ಲಿ ನಿಮ್ಮನ್ನು ಬಡ್ಡಿ ಗಿಡ್ಡಿ ನೀವು ಏನೂ ಇಲ್ಲ. ನಿಮ್ಮನ್ನ ಯಾವ ಬೋಳ್ಸ್ಕೊಂಡು ಹೊಂಟಿದಲ್ಲ ಅದು ಭಾಳ ಚಲೋ ಐತಿ. ಯಾಕಂದ್ರೆ ನೀವು ಭಿಕ್ಷುಕರಿಗೆ ₹1 ಕೊಡಂಗಿಲ್ಲ, ಕಷ್ಟಿದ್ದವ್ರಿಗೆ ಒಂದು ₹100 ಕೊಡಂಗಿಲ್ಲ, ನೀವು ಯಾರಿಗೂ. ನಿಮ್ಮಂಥವ್ರ ಕಡೆಯಿಂದ ದುಡ್ಡು ಹೋಗ್ತದಲ್ಲ ಅದು ಭಾಳ ಚಲೋ ಅದ. ಇನ್ನೊಂದು ಸರಿ ಎಲ್ಲರಿ ನೀವು ದುಡ್ಡು ಗಿಡ್ಡು ಕಳ್ಕೊಂಡ್ರೆ ಅಂದ್ರೆ ನಿಮ್ಮ ಮ್ಯಾಗ ಮೊದಲು ಪೊಲೀಸರು ನಿಮ್ಮನ್ನು ಒಳಗೆ ತಗೊಳ್ಬೇಕು. ಯಾಕಂದ್ರೆ ತಪ್ಪು ದಾರಿಯಲ್ಲಿ ಹಿಡ್ಕೊಂಡು ದುಡ್ಡು ಗಳಿಕೆ ಮಾಡೋದಿರ್ತಂದು ನಿಮ್ಮನ್ನು ಮೊದಲು ತೊಗೊಂಡು ಒಳಗೆ ಹೋಗಿ ನಿಮ್ಮನ್ನು ಮುಕ್ಕಳಾಗೇನು ಗಂಟು ಹೊಡೆಯೋಗಿ ಮೊದಲು ನಿಮ್ಮ ಪೊಲೀಸರು ಬಡಿಬೇಕು ನಿಮ್ಮನ್ನು. ಆಮೇಲೆ ಯಾವ ತೊಗೊಂಡು ಹೋಗ್ಯಾನಲ್ಲ ಅವ್ ಸಿಕ್ಕರು ನಿಮ್ಗೆ ದುಡ್ಡು ಸಿಗಂಗಿಲ್ಲ ರೀ. ಎಂತೆಂಥವೋ ಏನೇನೋ ಆಗ್ಯಾಗ ಹೊಂಟ್ಯಾವ, ಎಷ್ಟೆಷ್ಟೋ ಮಂದಿಗೆ ನ್ಯಾಯಗಳು ಸಿಗ್ತಾ ಇಲ್ಲ, ಯಾರ್ಯಾರೋ ಹೆಂಗೆಂಗೋ ಅದಾರ. ಇನ್ನು ರೊಕ್ಕ ಕಳ್ಕೊಂಡೆ ಅಂತ ತಿಳ್ಕೊಂಡು ತಿರುಗಾಡಿದ್ರೆ ಪೋಸ್ಟರ್ ಹಿಡ್ಕೊಂಡ ದುಡ್ಡು ಬರ್ತದ. ನಾನು ಹೇಳೋದು ಇಷ್ಟ ಅಲ್ಲ, ನಾನು ಇಷ್ಟೊಂದು ರಫ್ ಆಗಿ ಮಾತಾಡೋದು ಇಷ್ಟ ಅಲ್ಲ ನಿಮ್ಗೆ. ದಯವಿಟ್ಟು ಕಷ್ಟಪಟ್ಟಿದ್ದ ಹಣವನ್ನು ಈ ಡಬಲ್ ಆಗ್ತದ, ಈ ಆ್ಯಪ್ ಅದ ಅದ್ರೊಳಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ರು, ಹಿಂಗೆ ತೋರಿಸ್ರಿ, ಎಲ್ಲ ಮಾಡಕ್ಕೆ ಬರ್ತದ ರೀ, ಎಲ್ಲ ಮಾಡಕ್ಕೆ ಬರ್ತದ. ಇವತ್ತು ಅಂಥ ಮೋಸಗಳಿಗೆ ಬಲಿ ಆಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಗಂಡ ಎಲ್ಲ ಇರ್ತಾರ, ಅವ್ರ ಜೀವನ ನೋಡ್ಕೊಳ್ರಿ, ಇದ್ದಿದ್ರಾಗ ಸುಖ ಪಡ್ಕೊಳ್ರಿ. ನ್ಯಾಷನಲೈಸ್ ಬ್ಯಾಂಕ್ ಏನದಾವಲ್ಲ ಶಂಟ ಹರಿಯಾಕಿಲ್ಲ, ದಯವಿಟ್ಟು ಹೇಳ್ತೀನಿ ತಿಳ್ಕೊಳ್ರಿ. ಅವು ಮನಿ ಮುರಿಯೋದಿಲ್ಲ. ಅಂಥ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇಡ್ಕೊಳ್ರಿ. ರಾಷ್ಟ್ರೀಕೃತ ಬ್ಯಾಂಕ್ಗಳದಾವ, ಅಲ್ಲಿ ಹೋಗಿ ಹೂಡಿಕೆ ಮಾಡ್ರಿ, ಏನಾದರೂ ಒಂದು ಮಾಡ್ಕೊಳ್ರಿ. ಯಾವ ಒಬ್ಬ ಬಂದಂತ ದುಡ್ಡು ಕೊಡ್ರಂತ ಮನೆಗೆ ಬಂದಂತ ಚಾ ಕುಡಿದು ನಾಷ್ಟ ಮಾಡಿದಂತ ಇವ್ರನ್ನ ಬಾರಿಸಿ ರೊಕ್ಕ ತೊಗೊಂಡು ಹೋದಂತ ಇವ್ರು ಬೋರ್ಡ್ ಹಿಡ್ಕೊಂಡು ಬಂದ್ರಂತ ನಮ್ಗೆ ನ್ಯಾಯ ಕೊಡ್ಸಿರಂದ್ರಂತ. ಏನು ಹುಚ್ಚರ ಲಕ್ಷಣ ಅದರಲ್ಲಿ. ಸ್ವಲ್ಪ ಆದ್ರೂ ಬುದ್ಧಿ ಅದ ನಿಮ್ಗೆ. ಬಡವ್ರಿಗೆ ಸ್ವಲ್ಪ ದಾನ ಧರ್ಮ ಅನ್ನೋದು ಮಾಡ್ರಿ, ಅದಕ್ಕೆ ದುಡ್ಡು ಹೋಗಂಗಿಲ್ಲ. ದಯವಿಟ್ಟು ನೀವು ದಾನ ಧರ್ಮ ಮಾಡೋದು ಬೇಡ. ನಿಮ್ಮ ದುಡ್ಡನ್ನು ನೀವು ಹೆಂಗೆ ಇಟ್ಕೊಳ್ಬೇಕು, ನಾವು ಯಾರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಅನ್ನೋದನ್ನು ನೀವು ಕಲ್ಕೊಂಡ್ರೆ ಭಾಳ ಚಲೋ ಆಗ್ತದೆ. ಇನ್ನು ಮುಂದೆ ಏನಾದರೂ ಯಾವ ರೀತಿ ದುಡ್ಡು ಗಿಡ್ಡು ಕಳ್ಕೊಂಡ ಅಂದ್ರೆ ನಿಮ್ಮನ್ನ ಮೊದಲು ಪೊಲೀಸರು ನಿಮ್ಮನ್ನು ಗಜ್ಮಾ ಮಾಡ್ಕಸ್ತಾರೆ, ನಿಮ್ಮನ್ನು ನೋಡ್ಕೋತೀರಿ. ನಮಸ್ಕಾರ.